ಮೊದಲನಾಗಿ ನನ್ನ ಈ ಸಾಲಗಾರ ಸಂಘಕ್ಕೆ ಏನು ಸದಸ್ಯರಾಗಿ ಆಯ್ಕೆ ಮಾಡಿದಂಥ ನಮ್ಮ ಅಧ್ಯಕ್ಷರುಗಳು ವಿಕ್ರಮ್ ಧನಂಜಯ ಸಾರು ಮತ್ತು ಪ್ರೊಡ್ಯೂಸರ್ಗಳು ಸುನೀಲ್ ಸಾರು, ಆಮೇಲೆ ನಮ್ಮ ಕುಮರೇಶ್ ಸರ್ ಅವ್ರಿಗೆ ಮೊದಲು ನನ್ನ ಧನ್ಯವಾದಗಳು ತಿಳಿಸ್ತೀನಿ. ಯಾಕಂದರೆ ನಾನು ಜಾಲಿ ಅಂತ ಜಾಲಿಯಾಗಿ ತಿರುಗ್ತಾ ಇದ್ದನ್ನ ಕರ್ಕೊಂಡು ಬಂದು ಸಾಲಗಾರರಾಗಿ ಮಾಡಿಬಿಟ್ರು. ಅವ್ರು ಹೇಳಿದ್ರು, ಸಾರು ಜಾಲಿ ಅಂತ ಇದ್ರು, ಅವ್ರು ಹೆಂಗೆ ಸಾಲಗಾರ ಆದರು ಅಂದರೆ. ಆದರೆ ಈ ಪಿಕ್ಚರಲ್ಲಿ ನಾನು ದೊಡ್ಡ ಸಾಲಗಾರ. ನನ್ನ ಜೊತೆಯಲ್ಲಿ ನಮ್ಮ ಭೀಮಾ ಪಿಕ್ಚರಲ್ಲಿ ಕೂಡ ನಮ್ಮ ಮಲ್ಲ ಅಂತ ಒಬ್ಬ ಮಾಡ್ದ, ಅವನು ಈ ಪಿಕ್ಚರ್ ನನ್ನ ಜೊತೆಲಿ ಪಾರ್ಟ್ನರಾಗಿ ಮಾಡಿದ್ದಾನೆ. ತುಂಬ ಚೆನ್ನಾಗಿ ಬಂದಿದೆ. ಭೀಮಾದಲ್ಲಿ ಎಷ್ಟು ಜನ ಲೈಕ್ ಮಾಡಿ ಖುಷಿ ಆದರು, ಅದೇ ಥರ ಈ ಪಿಕ್ಚರ್ ಕೂಡ ನಮ್ಮಿಬ್ಬರು ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ಆ ಥರ ಬರೆದಿದ್ರು ನಮ್ಮ ಧನೋರು, ಸೂಪರಾಗಿದ್ದು. ನಾನು ಒಂದೊಂದು ಸೀನು ಮಾಡೋವಾಗ ಕೂಡ ತುಂಬ ಖುಷಿ ಆದೆ. ಯಾಕಂದರೆ ಆ ಪಿಕ್ಚರಲ್ಲಿ ನನಗೆ ತೂತ್ ಕಾಚ ಹಾಕಿ ಒಂದು ಫೇಮಸ್ ಮಾಡಿದ್ರು. ಈ ಪಿಕ್ಚರಲ್ಲಿ ಕಾಚೆ ಪೈಂಟೇ ಇಳಿಸ್ಬಿಟ್ರು ನನ್ನ. ಆ ಥರ ಒಂದು ಕ್ಯಾರೆಕ್ಟ್ರೆಲ್ಲ ಕೊಟ್ಟು, ಯಾಕಂದರೆ ಇದು ಯಾಕೆ ಹೇಳಕ್ಕೆ ಬರ್ತೀನಿ ಅಂದರೆ, ಸರ್ ಇದು ನಾನು ಯಾಕೆ ಹೇಳ್ತೀನಿ ಅಂದರೆ, ಇದನ್ನು ಯಾಕೆ ಹೇಳ್ತೀನಿ ಅಂದರೆ, ನನ್ನ ಹಿಸ್ಟ್ರಿಯಲ್ಲಿ ನಾನು ಯಾವುದೇ ಒಂದು ಈ ಥರ ಒಂದು ಕಂಟೆಂಟ್ ಇರೋ ಸೀನ್ ಮಾಡೋ ಪಿಕ್ಚರ್ ಅಂತೂ ಬ್ಲಾಕ್ ಬಸ್ಟರ್ ಆಗುತ್ತೆ. ಯಾಕಂದರೆ ನಾನು ಟಗರಲ್ಲಿ ಉಚ್ಚೆ ಮಾಡ್ಕೊಳ್ಳೋ ಥರ ಒಂದು ಸೀನ್ ಮಾಡಿದೆ, ಆ ಪಿಕ್ಚರ್ ಸೂಪರ್ ಬ್ಲಾಕ್ ಬಸ್ಟರ್ ಆಯಿತು. ಅದೇ ಥರ ಭೀಮಾ ಪಿಕ್ಚರಲ್ಲಿ ನಾನು ಒಂದು ಕಾಚು ಹಾಕ್ಕೊಂಡು ಬಂದೆ, ಅದು ಸಿಕ್ಕಾಪಟ್ಟೆ ಇಂಡಸ್ಟ್ರಿ ಹಿಟ್ ಆಯಿತು. ಇಲ್ಲ, ಈ ಪಿಕ್ಚರಲ್ಲಿ ಧನು ಏನು ಮಾಡ್ತಾರೆ ಅಂದರೆ, ಸಾಲ ಮಾಡಿದ್ಯಾ ಕೊಡೋಕ್ಕಾಗ್ತಲ್ಲ ನಿನಗೆಲ್ಲ, ಯಾಕಪ್ಪ ಪೈಂಟ್ ಶರ್ಟ್ ಅಂತ ಪೈಂಟ್ನೇ ಬಿಚ್ಚಿಬಿಡ್ತಾರೆ ನನಗೆ. ಇಲ್ಲ ಕಾಚ ಇಲ್ಲ ಬರೀ ಪೈಂಟ್ ಮಾತ್ರ ಕಾಚ. ಅದು ಕೂಡ ಆ ಕಾಚ ಕೂಡ ಒಂದು ಕಾಮಿಡಿ ಇಕ್ಕಿದ್ದಾರೆ, ಅದು ಹೇಳ್ಬಾರ್ದು, ಅದು ಹೇಳಿದ್ರೆ ಚೆನ್ನಾಗಿರೋದಿಲ್ಲ. ಅಲ್ಲಿ ಆ ಕಾಚ ಕೂಡ ಒಂದು ಕಾಮಿಡಿ ಇಕ್ಕಿದ್ದಾರೆ, ಅದು ದೊಡ್ಡ ಮಟ್ಟದಲ್ಲಿ ಬರುತ್ತೆ ನನಗೆ. ಯಾಕಂದರೆ ಈ ಥರ ಒಂದು ಇದು ನನ್ನ ಪಿಕ್ಚರ್ಗಳಲ್ಲಿ, ನಾನು ಮಾಡಿದ ಪಿಕ್ಚರ್ಗಳಲ್ಲಿ ಈ ಥರ ಒಂದು ಸೀನ್ ನನಗೆ ದೊಡ್ಡ ಮಟ್ಟಿಗೆ ಹೆಸರು ಮಾಡಿಕೊಟ್ಟಿದೆ. ಇದಲ್ಲೂ ಮಾಡಿಕೊಡುತ್ತೆ ನನಗೆ. ಇದಕ್ಕೊಂದು ಅವಕಾಶ ಮಾಡಿಕೊಟ್ಟು ಸಾಲ ಮಾಡೋದಾ, ಅದು ನಾನು ಪಿಕ್ಚರಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಹೇಳಿದ್ಬಿಟ್ರೆ ಎಲ್ಲ ಇದು ಖುಷಿ ಹೋಗ್ಬಿಡುತ್ತೆ ಸರ್. ನಮ್ಮದು ನೋಡಿದ್ರೆ ಅಲ್ಲಿ ಎಲ್ಲಿ ನಾವು ಇರ್ತೀವಿ ಅಲ್ಲೆಲ್ಲ ಜಾಲಿ ಅಂತ ಜಾಲಿಯಾಗಿ ಇರಬೇಕು. ನಾವು ಸಾಲ ಮಾಡೋದು ಕೂಡ ಜಾಲಿ ಮಾಡೋಕ್ಕೆ. ಆ ಥರ ನಮಗೆ ಎಲ್ಲ ವಿಷಯದಲ್ಲೂ ನಮಗೆ ತುಂಬ ಹೆಲ್ಪ್ ಮಾಡಿ ಸಖತ್ತಾಗಿ ಸೀನ್ ಕೊಟ್ಟಿದ್ದು ನಮ್ಗೆ ಖುಷಿ ಮಾಡಿದ್ದಾರೆ. ಈ ಪಿಕ್ಚರು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ ನನ್ನ ಕಡೆಯಿಂದ ಕೂಡ ಶುಭ ಹಾರೈಸ್ತೀನಿ. ಮತ್ತು ನಮ್ಮ ಇವತ್ತು ತುಂಬ ಬೇಜಾರಾದ ಒಂದು ದಿನ ಏನಂದರೆ, ನಮ್ಮ ಅಪ್ಪು ಸರ್ ನಮ್ಮನ್ನೆಲ್ಲ ಬಿಟ್ಟಾಗಲಿ 4 ವರ್ಷ ಆಯಿತು. ಅವ್ರ ಜೊತೆಲಿ ಕೂಡ ನನಗೊಂದು ಪಿಕ್ಚರು ದಿಕ್ತು ಅಂತ ಒಂದು ಪಿಕ್ಚರ್ ಇತ್ತು. ಅವ್ರ ಜೊತೆಲಿ ಮಾಡಿದರೆ ನಾನು ನಮ್ಮ ರಾಜಣ್ಣ ಫ್ಯಾಮ್ಲಿ ರಾಜವಂಶ ಎಲ್ಲ ಜೊತೆಲಿ ಮಾಡಿದಂಥ ಒಂದು ಖುಷಿಯಾಗಿರುತ್ತೆ. ಅವ್ರು ಬಿಟ್ಟು ನಮ್ಮನ್ನ ಹೋಗಿ 4 ವರ್ಷ ಆಯಿತು ಅಂದರೆ ನೆನೆಸ್ಕೊಳ್ಳೋಕ್ಕೆ ತುಂಬ ಬೇಜಾರಾಯಿತು. ಅದೊಂದು ಇವತ್ತು ಖುಷಿ ದಿನದಲ್ಲಿ ಅದೊಂದು ಬೇಜಾರು ದಿನ. ಇದು ಹೇಳ್ತಾ ನಿಮ್ಮೆಲ್ಲರಿಗೂ ಮಾಧ್ಯಮ ಮಿತ್ರರು ಕೂಡ ನನ್ನ ಕಡೆಯಿಂದ ಒಂದು ನಮಸ್ಕಾರ ಹೇಳ್ಕೊಂಡು, ಜೈ ಹಿಂದ್, ಜೈ ಕರ್ನಾಟಕ. ತಡೀರಿ ಒಂದು ನಿಮಿಷ, ಜಗ್ಗಿ ಸರ್ ಕಾಯ್ತಾ ಇದ್ದಾರೆ ಏನೋ ಪ್ರಶ್ನೆ ಕೇಳಕ್ಕೆ. ಹೌದು ಸರ್, ಹೇಳ್ಬಿಟ್ರೆ ಮಜಾ ಹೋಗ್ಬಿಡುತ್ತಲ್ಲ ಸರ್. ಇದೆ ಸರ್, ಎಲ್ಲ ಸರ್ ನಾವು ಎಲ್ಲೆಲ್ಲ ಯಾವುದೋ ನಾವು ಇಬ್ಬರು ಪಾರ್ಟ್ನರ್ ಇರ್ತೀವಲ್ಲ ಸರ್, ಪಿಕ್ಚರ್ ಭೀಮಾ ಪಿಕ್ಚರು ಅದು ಕಾಂಬಿನೇಷನ್ ಹಂಗೆ ಇರಬೇಕಂತ ಅದನ್ನು ಮಾಡಿದ್ದು. ಎಲ್ಲ ಒಂದು ಸೀನಿಗೂ ನೀವು ಆ ಥರ ರಿಯಾಕ್ಟ್ ಮಾಡ್ತೀರ, ಆ ಥರ ಖುಷಿ ನಗು ಇರುತ್ತೆ, ಜಾಲಿ ಅಲ್ಲೂ ಇರುತ್ತೆ. ನಾವು ಆ ಥರ ಮಾಡಿದ್ದೀವಿ ಇಬ್ಬರು, ನಮ್ಮ ಕಾಂಬಿನೇಷನ್ ಸೂಪರಾಗಿ ಬಂದಿದೆ ಸರ್. ಇದರಲ್ಲಿ ಅದೇ ಹೇಳಿದೆ ಸರ್, ಹೇಳ್ಬಿಟ್ರೆ ಮಜಾ ಹೋಗ್ಬಿಡುತ್ತೆ ಅಂತ. ನಾವು ಪಿಕ್ಚರಲ್ಲಿ ನೋಡಬೇಕು ಅದು, ಯಾಕಂದರೆ ಇಲ್ಲೇ ಹೇಳ್ಬಿಟ್ರೆ ಪಿಕ್ಚರ್ ನೋಡೋಕೆ ಮಜಾ ಇರೋದಿಲ್ಲ. ಅದು ಯಾವುದೇ ಕಾರಣಕ್ಕೂ ನೀವು ಹೇಳೋದು ಮಾತ್ರ ಕೆತ್ತಕ್ಕಾಗಲ್ಲ, ಮನ್ಸಲ್ಲಿ ಮೈಂಡಲ್ಲಿ ಬಿತ್ತು ಅದು ಏನಂತ. ಇಲ್ಲಿ ಸರ್ ನಾವು ಸಕ್ಸಸ್ಸು, ನಾವು ಅದನ್ನು ನಾವು ನಾಚಿಕೆ ಪಟ್ಕೊಂಡು ಎಂಥ ಗಣ್ಯ ವ್ಯಕ್ತಿಗಳು ಯಾವ ಥರ ಎಲ್ಲ ಮುತ್ತಿನಾರ ಪಿಕ್ಚರಲ್ಲಿ ವಿತೌಟಾಗಿ ಮಾಡಿದ್ದಾರೆ ವಿಷ್ಣುವರ್ಧನ್ ಸರ್. ಅವ್ರಿಗಿನ್ನ ದೊಡ್ಡವರ ನಾವು, ಅವ್ರು ಉಗುರಿಗಿಲ್ಲ ನಾವು. ಅಂಥವರೆಲ್ಲ ನೋಡಿ ನಾವು ಮಾಡಿದಾಗ ನಾವು ಇದೆಲ್ಲ ಏನು ಕಾಚಲ್ಲ, ಏನು ದೊಡ್ಡ ವಿಷಯನ ಸರ್. ಸರ್ ಬೇಡ ಮಾತು, ಯಾಕಂದ್ರೆ ಕುಮರೇಶ್ ಅವರು ಒಂದು ಮಾತು ಹೇಳಿದ್ರು, ನಮ್ಮ ಪ್ರೊಡ್ಯೂಸರ್ ಕುಮರೇಶ್ ಸರ್ ಎಲ್ಲಿದ್ದಾರೆ. ಅವರ ಧ್ಯೇಯ ಏನು ಗೊತ್ತಾ, ಮುಜುಗರವಿಲ್ಲದೆ ಸಂಸಾರ ಸಮೇತರಾಗಿ ಎಲ್ಲರೂ ಥಿಯೇಟರಿಗೆ ಬಂದು ಸಿನಿಮಾ ನೋಡಬೇಕು ಅಂತ ಸಿನಿಮಾನೇ ನಿರ್ಮಾಣ ಅವ್ರು ಮಾಡಿರೋದು. ಅವ್ರು ಹೇಳಿರೋ ತಮಾಷೆ ಇಲ್ಲ ತಮಾಷೆ ಇಲ್ಲ, ಸೀರಿಯಸ್ ಇದು. ನೀವು ತಮಾಷೆ ಅನ್ಕೋಬಿಡಿ, ಇದು ಸೀರಿಯಸ್. ಯಾಕಂತ ಹೇಳ್ತೆ ಅಂದರೆ ಸರ್, ಮೇಡಮ್ ಇವಾಗ
ನೀವು ಹೇಳ್ತೀರಾ ಆ ಥರ ಒಂದು ವಿಷ್ಣುವರ್ಧನ್ ಸರ್ ಮಾಡಿದಂಥ ಒಂದು ಆ ಥರ ಒಂದು ಪಿಕ್ಚರ್ ಕೂಡ ಸಿಲ್ವರ್ ಜೂಬ್ಲಿ ಹೋಯ್ತು, 1 ವರ್ಷ ಹೋಯ್ತು. ಅದು ನೋಡೋ ಕಣ್ಣೋಟ ಇದೆ. ನಾವು ಅದು ಸೆಕ್ಸಾಗಿ ನೋಡಿದ್ರೆ ಅದು ಸೆಕ್ಸು. ಆ ಪಿಕ್ಚರಲ್ಲಿ ಯಾವ ಥರ ಸೀನ್ ಅವ್ರು ನೋಡಿರೋದು, ಅವ್ರು ಮಾಡಿರೋದು ಜಾಲಿ ಜಾಲಿ ಜಾಲಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಇಲ್ಲ ಹೇಳೋದು ನೀವು ಹೇಳಿದಕ್ಕೆ ಕೇಳ್ತೀವಿ. ಎಲ್ಲ ಜನ ಡೈರೆಕ್ಟರ್ ನನ್ನ ಕಡೆ ಕಂಡುಬಿಡ್ತಾ ಇದ್ದಾರೆ ಮೇಡಮ್. ಇವ್ರು ಇನ್ನೇನೇನು ರಿವೀಲ್ ಮಾಡ್ತಾರೋ ಅಂತ ಭಯ ಬೀಳ್ತಾ ಇದ್ದಾರೆ. ಇಲ್ಲ ಮೇಡಮ್, ನಾವು ರಿವೀಲ್ ಮಾಡೋದಿಲ್ಲ. ನಾವು ಹೇಳೋ ವಿಷಯ ಜನರಿಗೆ ಹೋಗಿ ಕರೆಕ್ಟಾಗಿ ತಡಬೇಕು. ನಾವು ಮಾತಾಡಿ ತಪ್ಪಾಗ್ಬಿಡುತ್ತೆ ಆಮೇಲೆ, ಇಲ್ವಾ? ಅದು ಒಂದೊಂದು ಸೀನು ಕಾಮಿಡಿಗೆ ಅದು ಇಕ್ಬೇಕು ಅಂತ ಇಕ್ಕಿದ್ರು. ಭೀಮಾ ದೊಡ್ಡ ಮಟ್ಟದಲ್ಲಿ ಇಟ್ಟಾಯ್ತು, ಟಗರು ದೊಡ್ಡ ಮಟ್ಟದಿರ್ತೀವಿ ನೋಡಿ. ಅದೇ ಒಂದು ಮೈಂಡಲ್ಲಿ ಅವ್ರು ಇಕ್ಕಿದ್ದಾರೆ, ದೊಡ್ಡ ಮಟ್ಟದಲ್ಲಿ ಎಟ್ಟಾಗಬೇಕು. ಈ ಮುತ್ತಿನಾರ ಯಾಕೆ ಎತ್ತನೆ ಅಂದರೆ ಅವತ್ತು ಅವರೇ ಮಾಡಿದ್ದಾರೆ, ನಾವು ಲೆಕ್ಕ ಇಲ್ಲ, ಅದಕ್ಕೋಸ್ಕರ ಅದನ್ನು ಹೇಳಿದ್ದು ನಾವು. ಸಾಲಗಾರರ ಸಹಕಾರ ಸಂಘ ನನ್ನ ಪ್ರಕಾರ ಒಂದು 130 ಕೋಟಿ ಮೆಂಬರ್ಗಳಿರ್ಬೋದು ಇದರಲ್ಲಿ. ಯಾಕಂದ್ರೆ ಹುಟ್ಟ ಮಗಿನ ತಲೆ ಮೇಲೂ ಸಾಲ ಐತೆ ಅಂತ ಹೇಳ್ತಾರೆ. ಸೊ ಹಂಗಾಗಿ ಅಷ್ಟು ಜನ ಈ ಸಂಘದಲ್ಲಿ ಇದ್ದಾರೆ ಅಂತ ಅನ್ಕೊಂತೀನಿ. ಸೊ ಮೊದಲನೇದಾಗಿ ಒಂದು ಖುಷಿ ಏನಂತಂದರೆ ಲೋಕಿ ಜಿ ಹೇಳ್ದಂಗೆ ಥ್ಯಾಂಕ್ ಯು. ಮತ್ತು ಒಂದಷ್ಟು ಜನ ವೇದಿಕೆ ಮೇಲೆ ಸಿಗಂಗೆ ಮಾಡಿದ್ರಲ್ಲ, ಅದೊಂದು ಭಾಳ ಖುಷಿಯಾದ ವಿಷಯ. ಪ್ರವೀಣ್, ಹಾಗೆ ಜಾಲಿ ಜಾಲಿ ಸರ್, ನಮ್ಮ ಕೆಂಪೇಗೌಡರು. ಸಾಂಗ್ ಕೂಡ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ತ್ಯಾಗರಾಜ್ ಅವ್ರ ಬಗ್ಗೆ ನಾನು ಹೇಳಬೇಕು. ಬಹುಶಃ ನಾವು ಕಾಮಿಡಿ ಕಿಲಾಡಿಗಳೆಲ್ಲ ಒಂದು 10 ವರ್ಷದಿಂದ ಪರಿಚಯ ನಾವು. ಆದರೆ ತ್ಯಾಗರಾಜ್ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು, ನಾವು 20 ವರ್ಷದ ಸ್ನೇಹ ನಮಗೆ. ಅದು ಅವಾಗಿಂದ ನಾವು ಪರಿಚಯ, ತುಂಬ ಕೆಲಸಗಳನ್ನ ಮಾಡಿದ್ದೀವಿ, ಒಂದೇ ತಟ್ಟೆಲ್ಲಿ ಊಟ ಮಾಡಿದ್ದೀವಿ ನಾವು. ಸೊ ಸಾಂಗ್ ಸಕ್ಕತ್ತಾಗಿದೆ, ಆಲ್ ದ ಬೆಸ್ಟ್. ಇನ್ನೂ ನೀವು ಹೇಳಿದ್ದನ್ನ ಕೇಳಿದ್ರೆ ಸಾಂಗ್ಗಳನ್ನ ಕೇಳಬೇಕು ಅಂತ ಆಸೆ ಆಗ್ತದೆ. ಯಾಕಂದರೆ ಪ್ರೇಮಣ್ಣ ಹಾಡಿರೋದಾಗಿರ್ಬೋದು, ಹರಿಕೃಷ್ಣ ಸರ್ ಹಾಡಿದ್ದಾರೆ ಅಂತ ಹೇಳ್ತಿದ್ದೀರಾ, ನೀವು ಹಾಡಿರೋದು. ಸೊ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಅಂತ ಹೇಳೋದು ಭಾಳ ಕಡಿಮೆ ಆಗುತ್ತೆ. ಇಲ್ಲ 100ಕ್ಕೆ 200% ಏನಂತ ಅವಾಗಿಂದ ಹೇಳ್ತಿದ್ರು, ಅದು 100% ಆಗಲಿ. ಯಾಕಂದ್ರೆ 200% ಇಲ್ಲ. ಬೈತ ನಿನ್ನ ಪಕ್ಕದಲ್ಲಿ ನಿಂತ್ಕೊಂಡು ಆಮೇಲೆ ಜಿ 200% ಎಲ್ಲ ಐತೆ ಅಂದರೆ ಏನು ಹೇಳಿ ನನಗೆ ಗೊತ್ತಿಲ್ಲ. ಸೊ ಹಂಗಾಗಿ ಎಲ್ರಿಗೂ ಒಳ್ಳೇದಾಗಲಿ ಇಡೀ ತಂಡಕ್ಕೆ. ಹಾಗೆ ಎಸ್ಪೆಷಲಿ ಶರಣ್ ಸರ್ ಅವರ ಧ್ವನಿ ಕೇಳೇ ಸಖತ್ ಖುಷಿಯಾಗೋಯ್ತು. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ. ಎಲ್ಲ ನಮ್ಮ ಕಾಮಿಡಿ ಕಿಲಾಡಿಗಳು ಭಾಳ ದಿವಸ ಆಯಿತು ಎಲ್ಲ ಒಟ್ಟಿಗೆ ಸೇರಿಕೊಂಡು. ಒಟ್ಟಿಗೆ ಸೇರಂಗೆ ಮಾಡಿದ್ದು ಸಾಲಗಾರರ ಸಹಕಾರ ಸಂಘ ಚಿತ್ರತಂಡ. ಒಬ್ಬರು ಇಬ್ಬರು ಅಂತಲ್ಲ, ಎಲ್ಲರೂ ಕೂಡ ನನಗೆ ಕಾಮಿಡಿ ಕಿಲಾಡಿ ಲೋಕೇಣವರು ಫುಲ್ಲು ನಮಗೆ ಜೊತೆಲಿ ಸ್ಕಿಟ್ ಮಾಡಿದ್ದೀವಿ, ಜೊತೆಲಿ ಸ್ನೇಹಿತರು. ನಮ್ಮ ಪ್ರವೀಣ್ ಗಸ್ತಿಯವರು ನಾನು ಅಧ್ಯಕ್ಷರೇ ಅಂತೀನಿ, ಅವರು ಅಧ್ಯಕ್ಷರೇ ಅಂತಾರೆ ಫೋನಲ್ಲಿ. ಆಮೇಲೆ ನಮ್ಮ ಜಾಲಿ ಜಾಲಿ ಸರು, ನಮ್ಮ ಗೆಳೆಯರು ಕೆಂಪೇಗೌಡರು, ಮಿನಿಮಮ್ ಒಂದು ಉದಯ ಕಾಮಿಡಿಯಿಂದ ಒಂದು 12 ವರ್ಷದಿಂದ ಸ್ನೇಹಿತರವರು. ಎಲ್ಲರೂ ಕೂಡ ನಮಗೆ ಬೇಕಾದವರೇ ನಮಗೆ ಇಲ್ಲಿ ಆಕ್ಟ್ ಮಾಡಿದ್ದಾರೆ. ಇನ್ನು ಪಂಟ್ರು, ನಮ್ಮ ಧನು ಸರ್ ಡೈರೆಕ್ಷನ್ನು, ಪಂಟ್ರು ಸಿನಿಮಾಗೆ ಫಸ್ಟ್ ಶೋ ಬಂದಿದೆ ನಾನು. ಈ ಸಿನಿಮಾಕ್ಕೂ ಒಳ್ಳೆಯದಾಗಲಿ. ಸಾಂಗ್ ತುಂಬ ಚೆನ್ನಾಗಿದ್ದು. ಸಾಲಗಾರರ ಸಹಕಾರ ಸಂಘ ಸ್ಟಾರ್ಟಿಂಗು ಲೋಕಿಯಣ್ಣ ಫೋನ್ ಮಾಡಿದ್ರು ಇಂಥ ಡೇಟು ಅಂತ. ಹೌದಣ್ಣ ಅಂದೆ. ಟೈಟ್ಲ್ ಕಳಿಸಿದ್ರು, ಅಣ್ಣ ಈ ಸಂಘಕ್ಕಾರ ಓಡ್ ಬತ್ತೀನಿ ಕನ್ನಡ, ಈಗ 4 ತಿಂಗಳಿಂದ ಇದೇ ಸಂಘಕ್ಕೆ ಸೇರ್ಕೋಬೇಕು ಅಂದ್ಕೊಂಡಿದ್ದೀನಿ ಅಂದೆ. ಹಾಗಾಗಿ ಈ ಸಾಲಗಾರರ ಸಹಕಾರ ಸಂಘ ನಿರ್ಮಾಪಕರಿಗೆ ಸಾಲ ಎಲ್ಲ ಮನ್ನಾಗಿ ಇನ್ನೊಂದೆರಡು ಸಿನಿಮಾ ಪ್ರೊಡ್ಯೂಸ್ ಮಾಡೋವಷ್ಟು ಭಗವಂತ ಕೊಡಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಮನು. ನಾವಿವತ್ತು ಆ್ಯಕ್ಚುಲಿ ಸಾಲ ಕೊಡೋಕ್ಕೆ ಬಂದಿರೋದು ನಮ್ಮ ಲೋಕಿ ಅವ್ರಿಗೆ, ಡೈರೆಕ್ಟ್ರಿಗೆ, ವಿಕ್ರಮ್ ಅವ್ರಿಗೆ, ಮತ್ತು ಪ್ರೊಡ್ಯೂಸರ್ ಸರ್ಗೆ, ಪ್ರವೀಣ್ಗೆ. ಏನು ಸಾಲ ಅಂತಂದರೆ ಸಹಕಾರನ ಸಾಲ ಕೊಟ್ಟಿದ್ದೀವಿ, ವಾಪಸ್ ಕೊಡ್ಬೇಕು ಸರ್. ಬಡ್ಡಿ ಸಮೇತ ನಮ್ದು ಯಾವಾಗ ಪ್ರಮೋಷನ್ ಇರುತ್ತೋ ಅವಾಗೆಲ್ಲ ಬಂದು ನೀವು ಕೂಡ ಸಾಲ ವಾಪಸ್ ತೀರಿಸಬೇಕು. ಈ ಸಾಲವನ್ನು ಕೊಡೋದಕ್ಕೆ ಕರೆಸಿರ್ತಕ್ಕಂಥ ಅವರಿಗೆ, ಪ್ರೊಡ್ಯೂಸರ್ಗೆ, ನಿರ್ದೇಶಕರಿಗೆ, ಮತ್ತು ಗೆಳೆಯರೆಲ್ಲ ಮಾಡಿದ್ದಾರೆ. ಕೆಂಪೇಗೌಡರು ಇರ್ಬೋದು, ನಮ್ಮ ಜಾನಿ ಅವರಿರ್ಬೋದು, ಜಾಲಿ ಅವರಿರ್ಬೋದು, ಸುಮಾರು ಜನ ಇದರಲ್ಲಿ ಮಹಾದೇವ್ ಸರ್ ಮಾಡಿದ್ದಾರೆ, ಸುಮಾರು ಜನ ಮಾಡಿದ್ದಾರೆ. ನಿರ್ದೇಶಕರು ಒಂದು ಒಳ್ಳೆ ಸಿನಿಮಾ ಕಟ್ಟಿಕೊಟ್ಟಿದ್ದಾರೆ, ನಂಬಿಕೆ ಇದೆ. ಅದು ಥಿಯೇಟ್ರಿಗೆ ಬಂದ ಮೇಲೆ ಎಲ್ರಿಗೂ ಗೊತ್ತೇ ಆಗುತ್ತೆ. ಸೊ ಹಾಗೆ ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ತ್ಯಾಗರಾಜ್ ಸಾರು. ಎಲ್ಲರೂ ಗೆಳೆಯರೇ ಸೇರ್ಕೊಂಡು ಮಾಡಿರ್ತಕ್ಕಂಥ ಈ ಸಿನಿಮಾ ನಮಗೆ ಲೋಕಿ ಅವರು ಭಾಳ ವಿಶೇಷ ಅನಿಸಿದ್ದೇನು ಅಂತಂದರೆ, ಇವತ್ತು ನಮ್ಮೆಲ್ಲರೂ ಒಟ್ಟಾಗಿ ಕೂಡಿಸಿದ್ದು ಕಾಮಿಡಿ ಕಿಲಾಡಿಗಳನ್ನು. ನಾವು ವೇದಿಕೆಯಲ್ಲಿ ಯಾವಾಗಲೂ ಒಟ್ಟಾಗಿ ಈ ಥರ ಇರ್ತಿದ್ವಿ. ಸೊ ಅಲ್ಲಿ ನಾವು ಒಂದು ಸ್ಕಿಟ್ ಮಾಡೋಕ್ಕೆ ಮುಂಚೆ ವೇದಿಕೆಗೆ ಹೋಗ್ಬೇಕಂದ್ರೆ ಕೈಗಾಲೆಲ್ಲ ಗಡ ಅಂತ ನಡುಗ್ತಾ ಇತ್ತು. ಇವತ್ತು ಕೂಡ ಎಲ್ಲರೂ ಸೇರಿದಾಗ ಒಂದು ಕ್ಷಣ ಹಂಗೆ ಅನಿಸ್ತು ನಮಗೆ, ಸ್ಕಿಟ್ ಮಾಡ್ತಾ ಇದ್ದೀವಾ ಅಥವಾ ಪ್ರಮೋಷನಿಗೆ ಬಂದಿದ್ದೀವ ಅಂತ ಎಲ್ಲರೂ ನೋಡಿದಾಗ. ಸೊ ಅಷ್ಟೇ ಖುಷಿನೂ ಆಯಿತು. ಮತ್ತು ಹಳೆಯ ನೆನಪುಗಳನ್ನು ಮೆಲುಕಾಕಿ ಸಾಲಗಾರ ಸಂಘದಲ್ಲಿ ಸಾಲಗಾರ ಅಂತಕ್ಕಂಥ ಒಂದು ಗಂಭೀರವಾದ ವಿಚಾರವನ್ನು ಹಾಸ್ಯವಾಗಿ ಹೇಳಿಕೊಟ್ಟಿರೋ ನಿರ್ದೇಶಕರಿಗೆ ಒಂದು ಧೈರ್ಯ ಮೆಚ್ಚಬೇಕು. ಅದು ಅಷ್ಟೇ ಗಂಭೀರವಾದ ವಿಚಾರ, ತಮ್ಮೆಲ್ಲರೂ ಗೊತ್ತಿರೋಂಗೆ ಅದು ಭಾಳ ನೈಜವಾಗಿ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಲಿ. ಎಂಟರ್ಟೈನನ್ನು ಇಡೀ ಕರ್ನಾಟಕಕ್ಕೆ ಸಾಲವನ್ನು ಹಾಕಿಕೊಡ್ಲಿ ಅವರು. ಸೊ ಅನ್ನೋದು ನನ್ನ ನಂಬಿಕೆ. ಎಲ್ರಿಗೂ ನಮಸ್ಕಾರ. ಹಾಗೆ ನಮ್ಮ ಮೊದಲನೇದಾಗಿ ಶರಣ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ನಮ್ಮ ಸಾಲಗಾರರ ಸಂಘದ ಉದ್ಘಾಟನೆನ ಒಂದು ಹಾಡು ಹಾಡೋದ್ರ ಮೂಲಕ ನಮಗೆ ಸ್ಯಾಂಡಲ್ವುಡ್ ಅಧ್ಯಕ್ಷರು ಶರಣ್ ಸರ್ ನಮಗೆ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಶರಣ್ ಸರ್.
ಹಾಗೆ ಧನು ಸರ್ ಥ್ಯಾಂಕ್ ಯು, ಇದರಲ್ಲೊಂದು ಒಳ್ಳೆಯ ಪಾತ್ರನ ನನಗೆ ಕೊಟ್ಟಿದ್ದೀರಿ. ನನ್ನ ಪಾತ್ರ ಇದೇನಪ್ಪ ಅಂದರೆ, ಇವರೆಲ್ಲ ಸಾಲ ಮಾಡ್ತಾರೆ, ಸಾಲ ಮಾಡೋದಕ್ಕೆ ಓಡಾಡ್ತಿರ್ತಾರೆ, ಇವ್ರನ್ನ ಕರ್ಕೊಂಡೋಗಿ ಸಾಲ ಕೊಡಿಸೋದೇ ನನ್ನ ಪಾತ್ರ. ಸಾಲ ಕೊಡಿಸೋದು ನನ್ನ ಪಾತ್ರ. ಹಾಗಾಗಿ ಇವರು ಸಾಲ ಕೊಡಿಸಿದ ಮೇಲೆ ಹೇಗೆ ಇವರು ಸಾಲ ತೀರಿಸಲ್ವೋ, ನಾವೆಲ್ಲ ಹೇಗೆ ಒದ್ದಾಡ್ತೀವೋ ಜೊತೆಲಿ ಸೇರ್ಕೊಂಡು, ನನಗೇನೇನು ತೊಂದರೆ ಆಗುತ್ತೋ, ನಮ್ಮ 4 ಜನದ್ದು ಪೀಕ್ಲಾಟಗಳು ಏನಿದೆ ಅದು ಎಲ್ರಿಗೂ ಕಾಮಿಡಿಯಾಗಿರುತ್ತೆ. ಇದುವರೆಗೂ ನೀವೆಲ್ಲರೂ ಸಾಲಗಾರರ ಸಹಕಾರ ಸಂಘದ್ದು ಸಾಂಗ್ನ ಕೇಳಿದ್ರಿ. ಈಗ ನೀವುಗಳು ಹೇಳಿ, ಯಾರ್ಯಾರು ಸಾಲ ಮಾಡಿದ್ದೀರಾ ಕೈ ಹತ್ರಪ್ಪ ನೋಡೋಣ. ಸಾಲ ಮಾಡಿರೋರು ಇಷ್ಟೇನಾ? ಎಲ್ಲರೂ ಸುಳ್ಳು ಹೇಳ್ತಿದ್ದೀರಾ 100%. ಹೇಳಕ್ಕೂ ಧೈರ್ಯ ಬೇಕು. ಸಾಲ ಅಲ್ವಾ? ಮತ್ತೆ ಸಾಲ ಈಗ ಸಾಲ ಆದ್ರೆ ಮಾಡಿದ್ರೆ ನಾವ್ ಯಾವ ಜಾನರ್ ಅಂದ್ರೆ ಕೈ ಎತ್ತಿರೋರೆಲ್ಲ ಸಾಲ ಮಾಡಿ ವಾಪಸ್ ತೀರ್ಸಿರೋರು, ಕರೆಕ್ಟಾ? ತೀರ್ಸಿರೋರು. ಈಗ ನಮ್ಮ ಸಾಲಗಾರರ ಸಹಕಾರ ಸಂಘಕ್ಕೆ ಮೆಂಬರ್ ಆಗೋರು ಕೈ ಎತ್ತಿ ನೋಡ. ಅದೂ ಇಲ್ಲ, 2-3 ಜನ. ಅಯ್ಯೋ ಓಕೆ, ನನಗೆ ಅನ್ಸೋದೇನಪ್ಪ ಅಂದರೆ, ಸಾಲ ಮಾಡಿರೋರು ಎಲ್ಲರೂ ಬಂದು ಸಿನಿಮಾ ನೋಡಿ ನಿಮ್ಮ ಸಾಲ ತೀರ್ಸೋದಕ್ಕೆ ಅಲ್ಲ ಬರಬೇಕು. ಅದಕ್ಕೆ ಫಸ್ಟು ಮೆಂಬರ್ಶಿಪ್ ತಗೊಂಡು ನಮ್ಮ ಸಂಘಕ್ಕೆ ಸೇರಿಕೊಂಡ್ರೆ ಸಾಲ ಕೊಡಿಸ್ತೀವಿ. ನಮ್ಮ ಸೋನು ಶ್ರೀನಿವಾಸ್ ಗೌಡ್ರಂತೂ ಕೈ ಎತ್ತಿದ್ರು. ಬಟ್ ನಾನು ಸುಮಾರು ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ದೆ, ಸೋನು ಶ್ರೀನಿವಾಸ್ ಗೌಡ್ರು ಸಾಲ ಮಾಡಿದ್ದಾರೆ ಅಂದರೆ ನಾನು ನಂಬಲ್ಲಪ್ಪ. ನಾನು ಆ್ಯಕ್ಚುಲಿ ನಿಮ್ಮನ್ನು ನೋಡಕ್ಕೆ ಬಂದೆ. ನೋಡಿರ್ಬೋದು ಇವರು, ಅದಕ್ಕೆ ಅಲ್ಲ, ನಾನಿವತ್ತು ಅವ್ರನ್ನ ಸೋನು ಶ್ರೀನಿವಾಸ್ ಗೌಡ್ರು ಬರ್ತಾರೆ ಅಂದ್ರು ಲೋಕಿ, ನಾನು ಅವ್ರನ್ನ ನೋಡಕ್ಕೆ ಬಂದೆ, ಹೆಂಗ್ ಬರ್ತಾರೆ ಅಂತ ನೋಡಕ್ಕೆ ಬಂದೆ. ಅಂದರೆ ಹೆಂಗ್ ಕಾಣಿಸ್ತಾರೆ ಅಂದರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಅಂತ ನೋಡಕ್ಕೆ ಬಂದೆ. ಓ, ಸೋನು ಗೌಡ್ರು ನೋಡಿ ವಾಪಸ್ ಹೇಳ್ತಾರೆ, ನಿಮ್ಮನ್ನ ನೋಡಕ್ ನಾನ್ ಬಂದೆ ಅಂತಾರೆ. ಅವ್ರು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಹಾಕಿದ್ರೇ ಒಂದಷ್ಟು ದುಡ್ಡುಗಳು ಬರುತ್ತೆ ಅಂತ ಕೇಳಿದ್ದೀನಿ ನಾನು. ಬಟ್ ಅದು ಹೆಂಗೆ ನನಗೂ ಹೇಳ್ಕೊಡಿ, ಯಾವ್ಯಾವ ಥರ ಪೋಸ್ಟ್ ಹಾಕಿದ್ರೆ ದುಡ್ಡು ಬರುತ್ತೆ ಅಂತ. ನೀವು ಹೆಂಗೆ ಸಾಲ ಮಾಡೋಕ್ಕೆ ಸಾಧ್ಯ? ಕೆಲಸಗಾರ ಇಲ್ಲ ಮೇಡಮ್, ನಿಜವಾಗ್ಲೂ ನನಗೆ ತುಂಬ ಖುಷಿ ಆಯಿತು ನೀವು ಬಂದಿದ್ದು. ನೀವಾಗಲಿ, ನಮ್ಮ ಮಡೆನೂರು ಮನು ಅವರಾಗಲಿ, ಶಿವರಾಜ್ ಕೇರ್ಪೇಟ್ ಅವರಾಗಲಿ, ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಕಥೆನೇ ಹೀರೋ, ಎಲ್ಲರೂ ಪ್ರಮುಖ ಪಾತ್ರಧಾರಿಗಳು ಅಂತ ಅವ್ರು ಹೇಳಿದ್ರು. ಸೊ ಅಂಥ ಒಂದು ಪ್ರಮುಖ ಪಾತ್ರವನ್ನ ನಿಭಾಯಿಸ್ತಿರುವಂತಹ ಪೂಜಾ, ಲೈಫಲ್ಲಿ ಸಾಲ ಮಾಡಿದ್ದೀರಾ? ಸದ್ಯಕ್ಕೆ ಮಾಡಿಲ್ಲ, ಆದ್ರೂ ನಿಮ್ಮನ್ನು ಸೇರಿಸ್ಕೊಂಡಿದಾರಲ್ಲ ಸಂಘಕ್ಕೆ, ಗ್ರೇಟ್. ನಿಮ್ಮ ಪಾತ್ರದ ಬಗ್ಗೆ ತಿಳಿಸಿಮ್ಮ. ಆಗಮಿಸಿರುವಂತಹ ಸರ್ವರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತೇನೆ. ಮಾಧ್ಯಮ ಮಿತ್ರರಿಗೆ ಹಾಗೂ ಗಣ್ಯರಿಗೆ, ಹಿರಿಯರಿಗೆ, ಸರ್ವರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ, ಸಾಲಗಾರರ ಸಹಕಾರ ಸಂಘ, ಈ ಸಂಘದಲ್ಲಿ ನಮ್ಮ ಮೇನ್ ಪಿಲ್ಲರ್ಸ್ ಇವರೆಲ್ಲ. ಸೊ ಜಾಕಿ ಸರ್ ಆಗಿರ್ಬೋದು, ಪ್ರವೀಣ್ ಸರ್ ಆಗಿರ್ಬೋದು, ಲೋಕೇಶ್ ಸರ್ ಆಗಿರ್ಬೋದು, ಕೆಂಪೇಗೌಡ ಸರ್ ಆಗಿರ್ಬೋದು, ಇವರೆಲ್ಲ ಕೆಲವು ಕಾರಣಗಳಿಗೆ ಸಾಲ ಮಾಡ್ಕೋತ ಹೋಗ್ತಾರೆ. ಸೊ ಆ ಸಾಲಗಳನ್ನ ಮಾಡ್ತಾ ಮಾಡ್ತಾ ಬಹುಮುಖ್ಯವಾಗಿ ಒಂದು ಪಾತ್ರ ಬರುತ್ತೆ. ಇವರೆಲ್ಲ ಮಾಡುವಂಥ ಸಾಲಕ್ಕೆ ಪ್ರಧಾನ ಕಾರಣ, ಮೇನ್ ರೀಸನ್ ಆಗಿ ನಾನು ಈ ಸಿನಿಮಾದಲ್ಲಿ ಕಾಣಿಸ್ಕೋತೀನಿ, ಅದೇ ಈ ಸಾಲಗಾರರ ಸಹಕಾರ ಸಂಘ. ಅಲ್ಲಿ ಹಿಂದೆ ಡೈರೆಕ್ಟರ್ ಕಂಡ್ಬಿಡ್ತಾರೆ, ಓಡ್ ಬಂದ್ರು, ಎಲ್ಲಿ ಕಥೆಯ ತಿರುಳು ಬಿಟ್ಬಿಡ್ತಾರೋ ಅಂತ. ಆಗ್ಲೇ ಮ್ಯೂಸಿಕ್ ಡೈರೆಕ್ಟರ್ನ ಕಣ್ಕಂಡ್ ಬಿಟ್ಕೊಂಡು ನೋಡ್ತಿರು, ಗುರು ಏನೋ ಹೇಳ್ಬಿಡ್ತಾರೆ ಅಂತ. ಸೊ ಮೇಡಮ್, ಡೈರೆಕ್ಟರ್ ಬಂದ್ರು, ನೋಡ್ಕೊಂಡು ಮಾತಾಡಿ. ಹಿಂದೆ ಬಿದ್ದು ಸಾಲ ಮಾಡಿದ್ದಾರೆ ಅಥವಾ ಹಿಂದೆ ಬಿದ್ದು ಹಾಳಾಗಿದ್ದಾರೆ, ಇದನ್ನು ತಿಳ್ಕೊಬೇಕು ಅಂದರೆ ನೀವು ಸಿನಿಮಾನೇ ನೋಡಬೇಕು. ಹೆಂಗೆ ಮೇಡಮ್ ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ ಎಲ್ರಿಗೂ. ಆಲ್ರೆಡಿ ಒಂದು ಸಂಘ ರೆಡಿಯಾಗಿದೆ ಸರ್. ಇದು ನನ್ನ 2ನೇ ಸಿನಿಮಾ ಸರ್. ಇದಕ್ಕೂ ಮುಂಚೆ ಒಂದು ಸಿನಿಮಾ ಮಾಡಿದ್ದೆ, ಕಾರಣಾಂತರಗಳಿಂದ ಅದು ತೆರೆ ಕಾಣಲಿಲ್ಲ. ಇದು ನನ್ನ 2ನೇ ಸಿನಿಮಾ. ಒಂದು ಘಟಾನುಘಟಿಗಳಿದ್ದಾರೆ, ಇವ್ರ ಮುಂದೆ ನಾನು ನಿಂತ್ಕೊಳ್ಳೋ ಯೋಗ್ಯತೆ ಕೂಡ ನನಗಿಲ್ಲ. ತುಂಬ ಥ್ಯಾಂಕ್ ಯು ಮೀಡಿಯಾದವ್ರು. ಅಣ್ಣ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡೋಣ, ಕಲರ್ ಕಮ್ಮಿ. ನಮ್ಮ ಲೋಕೇಶ್ ಅಣ್ಣಂಗೆ ತುಂಬ ಥ್ಯಾಂಕ್ ಯು. ಗಂಗನ್ನ ಕರೀರಿ, ಈ ಪಾತ್ರ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿದ್ರು. ಅಮ್ಮ ಒಂದು ಸಿನಿಮಾ ಬಂದಿದೆ ಹೋಗಮ್ಮ ಅಂತ ಹೇಳಿದ್ರು. ಸರಿ ಅಣ್ಣ ಆಯಿತು ಅಣ್ಣ, ಏನೋ ಪೇಮೆಂಟ್ ಕೊಡ್ತಾರೆ ನೋಡ್ಕೊಂಡು ಮಾಡಮ್ಮ ಅಂತಂದು. ಹ್ಞೂ ಅಣ್ಣ ಆಯಿತು ಅಣ್ಣ, ನೀವು ಹೆಂಗೆ ಹೇಳ್ತೀರೋ ಹಂಗೆ ಅಂತಂದು. ಆಮೇಲೆ ಡೈರೆಕ್ಟರ್ ಸರ್, ನಮ್ಮ ವಿಕ್ರಮ್ ಧನಂಜಯ ಸರ್ ಹೇಳಿದ್ರು, ಕಾಸ್ಟ್ಯೂಮ್ ಏನಣ್ಣ ಅಂತ ಕೇಳಿದೆ ನಾನು. ನೈಟಿ ಎತ್ಕೊ ಬರಮ್ಮ ಅಂತಂದರು. ಅಯ್ಯೋ ಇಲ್ಲೂ ನೈಟಿನ ಯಾವ್ದಾರು ಚೆನ್ನಾಗಿರೋ ಬಟ್ಟೆ. ಆಮೇಲೆ ಕ್ಯಾರೆಕ್ಟರ್ ಮಾತ್ರ ಸಖತ್ತಾಗಿದೆ, ಖುಷಿ ಆಯಿತು ನಂಗೆ. ನಿಜ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆನೇ ವಿಕ್ರಮ್ ಸರ್ಗೆ. ತುಂಬ ಖುಷಿ ಆಯಿತು.
ಒಂದು ಮಾತು ಹೇಳಿದ್ರು, ನೀನು ಮುಂಚೆನೇ ಸಿಕ್ಕಿದ್ರೆ ಚೆನ್ನಾಗಿರೋದಮ್ಮ, ನೀನು ಒಳ್ಳೆ ಕಲಾವಿದೆ ಆಗ್ತೀಯ, ನೀನು ಒಳ್ಳೆ ಕಲಾ ಸರಸ್ವತಿ ಇದೆ ನಿನ್ನಲ್ಲಿ ಅಂತ ಅಂದ್ಬಿಟ್ಟು ತುಂಬ ಖುಷಿ ಆಯಿತು. ಆದ್ರೂ ನಾನು ಸಾಯಿಸ್ಬಿಟ್ಟಿದ್ದೀರಲ್ಲಣ್ಣ ಈ ಪಿಕ್ಚರಲ್ಲಿ. ಅಣ್ಣ ಇಷ್ಟು ಹೇಳ್ತೀರ ಅಣ್ಣ ಎಲ್ಲ ಹೇಳಾಯ್ತು ಅಕ್ಕ, ಹೇಳಾಯ್ತು ಅಕ್ಕ. ಇಷ್ಟೇ ಹೇಳೋದು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಎಸ್